ಯಾಕೆ ಜಯಪ್ರಕಾಶ್ ಹೆಗಡೆ ಅವರು ಇಷ್ಟ ದಿನ ಕಾದ್ರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಾಗಿ ಅವ್ರು ಕಾಯ್ತಾ ಇದ್ರ? ಈ ತರದ ಒಂದು ಸಣ್ಣ ಅನುಮಾನ ಕಾಡುತ್ತೆ. ಹಿಂದಿನ ಸರ್ಕಾರ ಇದ್ದಾಗಲೂ ಪತ್ರವನ್ನು ಬರೆದಿತ್ತು, ಈಗಿನ ಸರ್ಕಾರ ಇದ್ದಾಗಲೂ ಪತ್ರವನ್ನು ಬರೆದಿತ್ತು. ಹಿಂದಿನ ಸರ್ಕಾರದಿಂದ ಉತ್ತರ ಬರಲಿಲ್ಲ, ಈಗಿನ ಸರ್ಕಾರದವರು ಬರೆದ್ರು. ಯಾಕೆ ಸರ್ಕಾರ ಸಂಪೂರ್ಣವಾಗಿ ವರದಿಯನ್ನು ಅಕ್ಸೆಪ್ಟ್ ಮಾಡಿ ಅದನ್ನ ಮಾಡೋದಿಲ್ಲ ಅಂತ ಅನ್ಸುತ್ತೆ? ನೀವು ಕಂಡುಕೊಂಡಿದ್ದೇನೆ ಇಲ್ಲಿ ತನಕ. ಯಾಕಂದ್ರೆ ಈಗ ನಾನೇನು ಹೇಳಿದ್ರು ಸಹ ಯಾವ್ದಕ್ಕೆ ಒಂದಕ್ಕೆ ಲಿಂಕ್ ಆಗ್ತದೆ. ಆ ಉದ್ದೇಶ ಈಡೇರಿದೆ ಅಂತ ಅನ್ಸುತ್ತಾ ಈ ವರದಿ ಮುಖಾಂತರ? ನಮ್ಗೆ ತೃಪ್ತಿ ಇದೆ. ಕಾಂತರಾಜ್ ಅವ್ರ ವರದಿ ಒಂದು ಕೋಣೆ ಒಳಗಿತ್ತು. ಆ ಕೋಣೆ ತೆಗೆಯೋದಕ್ಕೆ ತಾವು ಹೇಳಿದ್ರಿ ಕೋರ್ಟಿನ ಆದೇಶ ಕೂಡ ಇದೆ, ಸ್ವಲ್ಪ ಕಾಯ್ಬೇಕಾಗತ್ತೆ ಅಂತ ಹೇಳಿದ್ರಿ. ಮತ್ತೆ ಯಾಕೆ ಅವ್ರು ಸಬ್ಮಿಟ್ ಮಾಡಿಲ್ಲ ಅನ್ನೋ ಅಂಶವನ್ನ ನಾವು ಗುರುತಿಸ್ಕೊಳ್ಬೇಕು, ಆ ನಂತರನೇ ನಾನು ಮುಂದುವರಿಯೋದಕ್ಕೆ ಸಾಧ್ಯ ಅಂತ. ಆ ಅಂಶ ಗೊತ್ತಾಯ್ತಾ? ಜಾತಿ ಅನ್ನೋದನ್ನ ಇಲ್ಲಿ ಪ್ರಸ್ತಾಪ ಮಾಡದೇ ಇದ್ರೂ ಕೂಡ ಯಾಕೆ ಬರೀ ಇದು ಜಾತಿ ಸಮೀಕ್ಷೆ ಅಂತ ಒಂದು ಲೇಬಲ್ ಆಯ್ತು, ಮತ್ತೆ ಬಹಳಷ್ಟು ವಿರೋಧ ಯಾಕೆ ವ್ಯಕ್ತ ಆಯ್ತು ಜಯಪ್ರಕಾಶ್ ಹೆಗಡೆ ಅವರು? ಯಾಕೆ ಅನ್ಸುತ್ತೆ ನಮ್ಗೆ? ನನಗೂ ಅರ್ಥ ಆಗ್ಲಿಲ್ಲ, ಯಾಕಂದ್ರೆ ಈಶ್ವರಿಗೆ ಅದನ್ನ ಯಾರು ಓದೇ ಇಲ್ಲ. ಸ್ವಲ್ಪ ಕಡಿಮೆ ಮಾತಾಡ್ತಿದ್ದೀರಾ ವರದಿ ಅಂತ ಬಂದ ಸಂದರ್ಭದಲ್ಲಿ. ಅವರು ಮನೆ ಮನೆಗೆ ಹೋಗಿ ಇದನ್ನ ಸಂಗ್ರಹ ಮಾಡಿದಂಥದ್ದು. ಆ ಕ್ವಶನೇಜ್ ಮೇಲೆ ಅವ್ರು ಪ್ರಶ್ನೆಯನ್ನ ಕೇಳಿದ್ದಾರೆ, ಆ ಮನೆಯವ್ರು ಉತ್ತರ ಹೇಳಿದ್ದನ್ನು ಬರ್ಕೊಂಡು ಬಂದಿದ್ದಾರೆ. ಅದರಿಂದ ಅಂತ ಅದೇನ್ ತಪ್ಪಾಗಿದೆ ಅಂತ ನನ್ಗಂತ ಕಾಣೋದಿಲ್ಲ. ಅದರಲ್ಲಿ 80% ಜನಸಂಖ್ಯೆಯನ್ನ ಕವರ್ ಮಾಡಿಲ್ಲ ಅನ್ನೋ ಆರೋಪ ಇದೆ. ಇದ್ರ ಬಗ್ಗೆ ಏನಾದ್ರು ಪ್ರತಿಕ್ರಿಯಿಸ್ತೀರಾ?